ಉತ್ತರ ಕನ್ನಡ ಜಿಲ್ಲೆಯ ಕಾರವಾರಕ್ಕೆ ಅಂಕೋಲಾದ ವಿಶೇಷ ಮಾವಿನ ಹಣ್ಣು ಲಗ್ಗೆ ಇಟ್ಟಿವೆ. ಅಕಾಲಿಕ ಮಳೆಯಿಂದಾಗಿ ಈ ಬಾರಿ ಕರಿ ಇಶಾಡು ಮಾವಿನ ಹಣ್ಣು ಮಾರುಕಟ್ಟೆಗೆ ಬರೋದು ವಿಳಂಬವಾಗಿದೆ. ಇದೀಗ ಜೂನ್ ತಿಂಗಳಲ್ಲಿ ಮಾವನ್ನ ಹೇಗೆ ಮಾರೋದು ಎಂಬ ಚಿಂತೆಯಲ್ಲಿ ವ್ಯಾಪಾರಿಗಳಿದ್ದಾರೆ. ಆ ಕುರಿತ ರಿಪೋರ್ಟ್ ಹೇಳಿದೆ ನೋಡಿ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾವನ್ನ ಕರ್ನಾಟಕದ ಬಾರ್ಡೋಲಿ ಅಂತ ಕರೀತಾರೆ. ವಿವಿಧ ಬಗೆಯ ಮಾವಿನ ಹಣ್ಣು ಜಾಸ್ತಿ ಬೆಳೆಯೋದೇ ಅಂಕೋಲಾದಲ್ಲಿ ಮಾತ್ರ. ಅದರಲ್ಲೂ ವಿಶೇಷ ಅಂದ್ರೆ ಕರಿ ಇಶಾಡ್ ಮಾವಿನ ಹಣ್ಣು. ಇಷ್ಟು ದಿನ ಕರಿ ಇಶಾಡ್ ಮಾವು ಸಿಗದೆ ಮಾವು ಪ್ರಿಯರು ನಿರಾಶೆಯಾಗಿದ್ದರು. ಉಳಿದ ಮಾವು ಸಿಕ್ಕರೂ ಕರಿ ಇಶಾಡ್ ಮಾವಿನ ಹಣ್ಣು ಸಿಗದೆ ಬೇಸರದಲ್ಲಿದ್ದರು. ಆದ್ರೀಗ ಕರಿ ಇಶಾಡ್ ಮಾವಿನ ಹಣ್ಣು ಮಾರುಕಟ್ಟೆಗೆ ಲಗ್ಗೆ ಇಟ್ಟಿದೆ. ಕಾರವಾರ ಮಾರುಕಟ್ಟೆಯಲ್ಲಿ ಕಳೆದ 3-4 ದಿನಗಳಿಂದ ರಸ್ತೆ ಬದಿಯಲ್ಲಿ ಗಮನ ಸೆಳೆಯುತ್ತಿವೆ. ಪ್ರತಿ ವರ್ಷವೂ ಇತರೆ ಬಗೆಯ ಮಾವುಗಳ ಜೊತೆಗೆ ಕರಿ ಇಶಾಡ್ ಮಾವು ಒಟ್ಟಿಗೆ ಬರುತ್ತಿದ್ದವು. ಆದರೆ ಹವಾಮಾನ ವೈಪರೀತ್ಯದಿಂದ ಈ ಬಾರಿ ವಿಳಂಬವಾಗಿದೆ. ಹೀಗಾಗಿ ಗ್ರಾಹಕರು ಕರಿ ಇಶಾಡ್ ಮಾವಿನ ಹಣ್ಣನ್ನು ಕೊಳ್ಳಲು ಮುಂದಾಗಿದ್ದಾರೆ. ಈ ಮಾವಿನ ತುಂಬಾ ರುಚಿಕರಾಗಿ ಬರ್ತದೆ ಮಾವಿನಕಾಯಿ. ಇಲ್ಲಿಂದ ಮಂಗಳೂರು, ಗೋವಾದೂರಲ್ಲಿ ನಾವು ಭಟ್ಕಳಿಂದ ಬಂದಿದ್ದೇವೆ. ಈ ಮಾವಿನನ್ನು ತಗೋಗ್ತೇವೆ. ಕರಿ ಇಶಾಡ್ ತುಂಬ ಚೆನ್ನಾಗುಂಟು. ವರ್ಷಕ್ಕೆ ಒಂದು ಸಲ ತಗೋಗ್ತಾ ಇದ್ವಿ ನಾವು ಬಂದಾಗ ಕಾರವಾರದಲ್ಲಿ. ಕರಿ ಇಶಾಡ್ ಮಾವಿನ ಚೆನ್ನಾಗಿದೆ. ತುಂಬ ವೆರೈಟಿ ಬರ್ತದೆ. ಈ ಮಾವಿನ ಕಾರವಾರಲ್ಲಿ ಮಾತ್ರ ಸಿಗ್ತದೆ. ಈ ಮಾವಿನ ಅಂಕೋಲಾದಿಂದ ಬರ್ತದೆ. ಈ ಮಾವಿನ ತುಂಬ ರುಚಿಕರಾಗಿರ್ತದೆ. ನಾವು ಭಟ್ಕಳಿಂದ ಬಂದಿದ್ದೇವೆ. ಇದನ್ನು ನಾವು ತಗೋಗ್ತೇವೆ. ವರ್ಷಕ್ಕೊಂದ್ಸಲ ತಗೋಗ್ತಾ ಇರ್ತೇವೆ ಒಂದೊಂದು ಡಜನ್. ಬೆಂಗಳೂರು, ಗೋವಾ, ಮಹಾರಾಷ್ಟ್ರ, ಪೂನಾ ಸೇರಿದಂತೆ ವಿವಿಧೆಡೆಯಲ್ಲೂ ಕೂಡ ಅಂಕೋಲಾದ ಕರಿ ಇಶಾಡ್ ಮಾವಿನ ಹಣ್ಣು ಜನಪ್ರಿಯವಾಗಿದೆ. ಮಾರುಕಟ್ಟೆಯಲ್ಲಿ ದೊಡ್ಡ ಸೈಜಿನ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಕರಿ ಇಶಾಡ್ ಮಾವಿನ ಹಣ್ಣು ಡಜನ್ಗೆ 800 ರೂಪಾಯಿ ಇದೆ. ಸಣ್ಣ ಸೈಜಿನ ಹಣ್ಣು ಡಜನ್ಗೆ 250ರಿಂದ 300 ರೂಪಾಯಿ ಇದೆ. ಆದ್ರೂ ಕೂಡ ಗ್ರಾಹಕರು ಖರೀದಿಸುತ್ತಿದ್ದಾರೆ. ಆದರೆ ವ್ಯಾಪಾರಿಗಳು ಮಾತ್ರ ಮಳೆ ಆರಂಭವಾದ್ರೆ ಹೇಗೆ ವ್ಯಾಪಾರ ಮಾಡೋದು ಎಂಬ ಚಿಂತೆಯಲ್ಲಿದ್ದಾರೆ. ಹಣ್ಣು ಈ ವರ್ಷ ಕರಿ ಇಶಾಡು ಬರೋಕ್ ತಡ ಆಯ್ತು. ಮತ್ತೆ ಈಗ ರೇಟ್ ಇಲ್ಲ, ಭಾಳ ಕಡಿಮೆಗೆ ಬೇಡ್ತಿರು. ಮೊದಲೇ 600-700 ಇತ್ತು, ಈಗ 300-400 ರೂಪಾಯಿ ಬೇಡ್ತಿರು. ಅದೀಗ ಹೆಂಗ್ ಮಾಡೋದು? ಹುಲ್ಲಲ್ಲಿ ಹಣ್ಣು ಮಾಡೋದು ನಮ್ದು. ಕೆಮಿಕಲ್ ಹಾಕೋರಲ್ಲ. ನಾವು ಅಂಕೋಲಂದೇ ತರುದು, ಇಲ್ಲಿ ಮಾರುದು ಕಾರವಾರದಲ್ಲಿ. ವರ್ಷಕ್ಕೂ ಬರ್ತೀವಿ ನಾವು. ಎಲ್ಲ ಕಡೆ ಓದ್ತಿದ್ವಿ ಹಣ್ಣು. ಇಲ್ಲಿಂದ ಬಾಕ್ಸ್ ತುಂಬ್ಕೊಂಡು ನಮ್ಮದೇ ಇದ್ದು ಗಮಟೆ ಹಣ್ಣು ಅಂಕೋಲದು ಕರಿ ಇಶಾಡು. ಇನ್ನೇನು ಮಳೆಗಾಲ ಆರಂಭವಾಗುತ್ತಿದೆ. ಒಂದು ವೇಳೆ ಮಳೆ ಸುರಿದಲ್ಲಿ ಮಾವಿನ ಹಣ್ಣಿಗೆ ಬೇಡಿಕೆ ಕಡಿಮೆಯಾಗಲಿದ್ದು ದರ ಕುಸಿಯುವ ಸಾಧ್ಯತೆ ಇದೆ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ವಾಲ್ಮೀಕಿ ನಿಗಮದ ಭ್ರಷ್ಟಾಚಾರ ಆರೋಪ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಇದೀಗ ತನಿಖೆಗೆ ಸಿಬಿಐ ಎಂಟ್ರಿ ಕೊಟ್ಟಿದ್ದು ಸಚಿವ ನಾಗೇಂದ್ರ, ಪಿಎ ನೆಕ್ಕುಂಟಿ, ನಾಗರಾಜ್ ಬಂಧನವಾಗಿರುವಂಥದ್ದು ಅಲ್ಲದೆ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಸಚಿವರ ರಾಜೀನಾಮೆ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ವಾಲ್ಮೀಕಿ ನಿಗಮದ ಅಧೀಕ್ಷಕ ಚಂದ್ರಶೇಖರ್ ಆತ್ಮಹತ್ಯೆ ಕೇಸ್ ಭಾರಿ ಭ್ರಷ್ಟಾಚಾರವನ್ನ ರಿಪಬ್ಲಿಕ್ ಕನ್ನಡ ಬಯಲಿಗೆಳೆದಿದೆ. ಇದೀಗ ವಾಲ್ಮೀಕಿ ನಿಗಮದ ಭ್ರಷ್ಟಾಚಾರದಲ್ಲಿ ಸ್ಫೋಟಕ ತಿರುವು ಸಿಕ್ಕಿದ್ದು ಗೋಲ್ಮಾಲ್ನಲ್ಲಿ ಅಧಿಕಾರಿಗಳು, ಜನಪ್ರತಿನಿಧಿಗಳು ಭಾರಿಯಾಗಿರೋ ಆರೋಪ ಕೇಳಿ ಬಂದಿದೆ. ಈ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಸಚಿವ ನಾಗೇಂದ್ರ ರಾಜೀನಾಮೆ ನೀಡುವಂತೆ ಸೂಚನೆ ನೀಡಿದ್ದಾರಂತೆ. ಸಿಎಂ ಸೂಚನೆ ನೀಡಿದ್ರೆ ಸಚಿವ ನಾಗೇಂದ್ರ ರಾಜೀನಾಮೆ ಕೊಟ್ಟರೆ ನಿಮ್ಮ ರಿಪಬ್ಲಿಕ್ ಕನ್ನಡ ಹೋರಾಟಕ್ಕೆ ಬೆಂಬಲ ಸಿಕ್ಕಿದಂತೆ. ವಾಲ್ಮೀಕಿ ಹಗರಣದ ಬಗ್ಗೆ ಸಾಲು ಪ್ರತಿಭಟನೆಗಳು ನಡೆದವು. ವಿರೋಧ ಪಕ್ಷಗಳು ಸಚಿವ ನಾಗೇಂದ್ರ ಹಾಗೂ ಸಿಎಂ ರಾಜೀನಾಮೆಗೆ ಆಗ್ರಹಿಸಿ ವಾಗ್ದಾಳಿ ನಡೆಸುತ್ತಿವೆ. ಈ ಬಗ್ಗೆ ರಿಪಬ್ಲಿಕ್ ಕನ್ನಡದೊಂದಿಗೆ ಮಾತನಾಡಿದ ಸಚಿವ ನಾಗೇಂದ್ರ, ರಾಜೀನಾಮೆಗೆ ಒತ್ತಡ ಇಲ್ಲ, ನಾನು ರಾಜೀನಾಮೆ ಕೊಡೋ ಪ್ರಶ್ನೆಯೇ ಇಲ್ಲ ಅಂತ ಹೇಳಿದರು. ಇದ್ರ ಬಗ್ಗೆ ಏನು ಹೇಳ್ತೀರಿ? ಇಲ್ಲ, ಖಂಡಿತವಾಗಿ ಯಾರು ಕೂಡ ಒತ್ತಡ ಮಾಡಲಿಲ್ಲ. ನನಗೆ ಯಾರು ಕೂಡ ಹೇಳಿಲ್ಲ. ಯಾಕಂದರೆ ಇಲ್ಲ, ವಿರೋಧ ಪಕ್ಷಗಳು ಹೇಳ್ತಾ ಇರ್ತಾರೆ. ಯಾಕಂದರೆ ಈಗಾಗಲೇ ಕೂಡ ರಾಜ್ಯ ಸರ್ಕಾರ SIT ರಚನೆ ಮಾಡಿದೆ. ಅದರಲ್ಲಿ ಕೂಲಂಕುಷ ತನಿಖೆ ಆಗ್ತಾ ಇದೆ. ತನಿಖೆಗೆ ಬಂದ ಮೇಲೆ ಇವತ್ತು SIT ಕೂಡ ಅಂತೇಳಿ ನಾನೇ ಹೇಳಿದ್ದು. ಇಲ್ಲ, ಯಾಕಂದ್ರೆ ನಾನು ಸಚಿವನಾಗಿ ಇದರಲ್ಲಿ ತಪ್ಪಿತಸ್ಥರನ್ನ ನಾನು ಸಸ್ಪೆಂಡ್ ಮಾಡಿದೆ. ಅಲ್ಲಿರುವಂಥ ಒಬ್ಬ ಅಧಿಕಾರಿಗೆ 2 ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿದ್ವಿ.
ಅವನು ಯಾತಕ್ಕಾಗಿ ಸತ್ತ, ಆ ಒಬ್ಬ ಚಂದ್ರಶೇಖರ್ ಅನ್ನುವಂಥ ಅಧಿಕಾರಿ ಪಾಪ ಒಳ್ಳೆ ಅಧಿಕಾರಿ ಇದ್ದ, ಅವ್ರು ಯಾವ್ದಕ್ಕೆ ಸತ್ತರು, ಇವನ್ನೆಲ್ಲ ಕೂಡ ಕೂಲಂಕುಷವಾಗಿ ನಾವು ಇದು ಮಾಡ್ತಾ ಇದ್ದೀವಿ, ತನಿಖೆ ಮಾಡ್ತಾ ಇದ್ದೀವಿ. ವಾಲ್ಮೀಕಿ ನಿಗಮ ಹಗರಣದ ತನಿಖೆ ಅಖಾಡಕ್ಕೆ ಸಿಬಿಐ ಎಂಟ್ರಿ ಕೊಟ್ಟಿದೆ. ಯೂನಿಯನ್ ಬ್ಯಾಂಕ್ ದೂರಿನ ಅನ್ವಯ ಎಫ್ಐಆರ್ ದಾಖಲಾಗಿದ್ದು, ಬ್ಯಾಂಕ್ನ 3 ಅಧಿಕಾರಿಗಳಾದ ಬ್ಯಾಂಕ್ ಶಾಖೆಯ ಆಗಿನ ಮುಖ್ಯಸ್ಥೆ ಸುಚಿಸ್ಮಿತಾ ರೌಲ್, ಶಾಖೆಯ ಉಪಮುಖ್ಯಸ್ಥೆ ದೀಪಾಡಿ, ಲೆಕ್ಕಾಧಿಕಾರಿ ವಿ ಕೃಷ್ಣಮೂರ್ತಿಯವರ ಹೆಸರನ್ನು ಉಲ್ಲೇಖಿಸಲಾಗಿದೆ. ಈ ಆಧಾರದಲ್ಲಿ ಸಚಿವ ನಾಗೇಂದ್ರಗೆ ಸಿಬಿಐ ನೋಟಿಸ್ ನೀಡುವ ಸಾಧ್ಯತೆ ಇದೆ. ಈ ನಡುವೆ ಹಗರಣಕ್ಕೆ ಸಂಬಂಧ ತೆಲಂಗಾಣ ಫಾಸ್ಟ್ ಫೈನಾನ್ಸ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಅಧ್ಯಕ್ಷ ಸತ್ಯನಾರಾಯಣ ಇಟಕಾರಿಯನ್ನ ಬಂಧಿಸಿ 8 ದಿನ ಎಸ್ಐಟಿ ಕಸ್ಟಡಿಗೆ ತೆಗೆದುಕೊಂಡಿದೆ. ಸದ್ಯ ಪ್ರಕರಣದ ತನಿಖೆ ಚುರುಕುಗೊಳಿಸಿರುವ ಎಸ್ಐಟಿ ಒಬ್ಬೊಬ್ಬರನ್ನೇ ಬಂಧಿಸಿ ವಿಚಾರಣೆ ನಡೆಸುತ್ತಿದೆ. ಇದೀಗ ಸಚಿವ ನಾಗೇಂದ್ರನ ಆಪ್ತ ನೆಕ್ಕಂಟಿ ನಾಗರಾಜ್ ಎಂಬುವರನ್ನು ಎಸ್ಐಟಿ ಅಧಿಕಾರಿಗಳು ಬಂಧಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರೇವ್ ಪಾರ್ಟಿ ಪ್ರಕರಣ ದಿನಕ್ಕೊಂದು ಟ್ವಿಸ್ಟ್ ಅನ್ನ ಪಡೆದುಕೊಳ್ತಾ ಇದೆ. ಸಿಸಿಬಿ ಅಧಿಕಾರಿಗಳು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಅಲ್ಲದೆ ನಟಿ ಹೇಮಾಗೆ ಇದೀಗ ಮತ್ತಷ್ಟು ಸಂಕಷ್ಟ ಎದುರಾಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಆ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಬಗೆದಷ್ಟು ಬಯಲಾಗ್ತಾ ಇದೆ ರೇವ್ ಪಾರ್ಟಿ ಅಸಲಿಯತ್ತು. ತೆಲುಗು ನಟಿ ಹೇಮಾ ಸಿಸಿಬಿ ಕಸ್ಟಡಿಗೆ. ಎಲೆಕ್ಟ್ರಾನಿಕ್ ಸಿಟಿ ಸಮೀಪದ ಜಿಆರ್ ಫಾರ್ಮ್ ಹೌಸ್ನಲ್ಲಿ ಇತ್ತೀಚೆಗೆ ನಡೆದಿದ್ದ ರೇವ್ ಪಾರ್ಟಿ ಭಾರೀ ಸದ್ದು ಮಾಡಿತ್ತು. ಪ್ರಕರಣದ ತನಿಖೆಯನ್ನ ಚುರುಕುಗೊಳಿಸಿದ್ದ ಸಿಸಿಬಿ ಪೊಲೀಸರು ಹಲವರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ರು. ಅಲ್ಲದೆ ನಟಿ ಹೇಮಾರನ್ನ ಬಂಧಿಸಿ ವಿಚಾರಣೆ ನಡೆಸಿದ್ರು. ಇವತ್ತು ನಟಿಯನ್ನ ಆನೇಕಲ್ನ 4ನೇ ಹೆಚ್ಚುವರಿ ಸಿವಿಲ್ ಮತ್ತು ಜೆಎಂಎಫ್ಸಿ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿದ್ರು. ಹೆಚ್ಚಿನ ತನಿಖೆಗಾಗಿ ನಟಿಯನ್ನ ಸಿಸಿಬಿ ಪೊಲೀಸರು ಕಸ್ಟಡಿಗೆ ಕೇಳಿದ್ರು. 24 ಗಂಟೆ ಸಿಸಿಬಿ ಕಸ್ಟಡಿಗೆ ನೀಡಿ ಆನೇಕಲ್ನ ಜೆಎಂಎಫ್ಸಿ ಕೋರ್ಟ್ ಆದೇಶ ನೀಡಿದೆ. ಈ ಹಂತದಲ್ಲಿ ಏನೂ ಮಾತಾಡಲಿಕ್ಕೆ ಆಗೋದಿಲ್ಲ. ಇವತ್ತೇನು ಹೇಮಾ ಅವರನ್ನ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿದ್ದಾರೆ, ಅದು ಅವರು ಪೊಲೀಸ್ ಕಸ್ಟಡಿಗೆ ಕೇಳಿದ್ದಾರೆ. ಪೊಲೀಸ್ ಕಸ್ಟಡಿಗೆ ಕೇಳಿರೋ ಅಪ್ಲಿಕೇಶನ್ಗೆ ವಕೀಲರುಗಳು ನಾವುಗಳು ಅದಕ್ಕೆ ಅಬ್ಜೆಕ್ಷನ್ಸ್ ಫೈಲ್ ಮಾಡಿದ್ದೀವಿ. ನಮ್ಮ ಅಬ್ಜೆಕ್ಷನ್ಗಳನ್ನ ಕನ್ಸಿಡರ್ ಮಾಡಿ ನಾಳೆ 6 ಗಂಟೆವರೆಗೂ ಟೈಮ್ ಕೊಟ್ಟಿದ್ದಾರೆ. ನಾಳೆ 6 ಗಂಟೆ ಅಷ್ಟೊತ್ತಿಗೆ ಅವ್ರು ಮತ್ತೆ ಇಲ್ಲಿ ಪ್ರೊಡ್ಯೂಸ್ ಮಾಡ್ತಾರೆ. ಇನ್ನು ಕೋರ್ಟ್ಗೆ ಹಾಜರಾಗುವ ವೇಳೆ నటి హేమ గరం ఆద్రు. చూసారు కదా అర్ధరాత్రి నన్ను ఎలా పరిగెత్తి తీసుకెళ్లారో. నేను అంత మర్డర్ చేశానా? నేనేం చేశాను? ఎందుకు నన్ను అంత పరిగెత్తి తీసుకెళ్ళాలి? అర్ధరాత్రి ఎక్కడికో తీసుకెళ్లి అడవిలో నా చేత సంతకాలు పెట్టించుకున్నారు వీళ్ళందరూ. ಬರ್ತ್ಡೇ ಪಾರ್ಟಿ ಹೆಸರಲ್ಲಿ ನಡೆದಿದ್ದ ರೇವ್ ಪಾರ್ಟಿ ಪ್ರಕರಣ ದಿನಕ್ಕೊಂದು ತಿರುವುಗಳನ್ನ ಪಡೆದುಕೊಳ್ತಾ ಇದೆ. ನವೀನ್ ಶೆಟ್ಟಿ ಕೆರಾಡಿ, ರಿಪಬ್ಲಿಕ್ ಕನ್ನಡ, ಆನೇಕಲ್. ಬೆಳಗಾವಿ ರಾಜಕಾರಣದಲ್ಲಿ ಲೋಕ ಫಲಿತಾಂಶ ಸದ್ದು ಮಾಡ್ತಾ ಇದೆ. ಸತೀಶ್ ಜಾರಕಿಹೊಳಿ ಒಂದ್ ಕಡೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆ ಅಂತೀರಾ ಈ ಸ್ಟೋರಿ? ಸ್ವಪಕ್ಷದವರ ವಿರುದ್ಧವೇ ಜಾರಕಿಹೊಳಿ ಕಿಡಿ. ಸವದಿ ವಿರುದ್ಧ ಸಚಿವ ಸತೀಶ್ ಅಸಮಾಧಾನ. ಬಹುನಿರೀಕ್ಷಿತ ಲೋಕಸಭೆ ಫಲಿತಾಂಶ ಪ್ರಕಟಗೊಂಡಿದೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ 2 ಅಂಕಿಯನ್ನು ದಾಟಲಾಗಿಲ್ಲ. ಆದರೆ ಚಿಕ್ಕೋಡಿ ಲೋಕಸಭೆಯಲ್ಲಿ ಕಾಂಗ್ರೆಸ್ ಗೆದ್ದು ಬೀಗಿದೆ. ಆದರೆ ಸತೀಶ್ ಜಾರಕಿಹೊಳಿ ಮಾತ್ರ ಕಾಂಗ್ರೆಸ್ ನಾಯಕರ ವಿರುದ್ಧವೇ ಅಸಮಾಧಾನ ಹೊರಹಾಕಿದ್ದಾರೆ. ಸಚಿವ ಸತೀಶ್ ಜಾರಕಿಹೊಳಿ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ 90,000ಕ್ಕಿಂತಲೂ ಅಧಿಕ ಮತಗಳಿಂದ ಅಣ್ಣಾ ಸಾಹೇಬ್ ಜೊಲ್ಲೆ ವಿರುದ್ಧ ಗೆದ್ದು ಬೀಗಿದ್ದಾರೆ. ಆದರೆ ಲೋಕಸಭೆ ಚುನಾವಣೆಯ ರಿಸಲ್ಟ್ ಬಳಿಕ ರಿಪಬ್ಲಿಕ್ ಕನ್ನಡಕ್ಕೆ ಪ್ರತಿಕ್ರಿಯಿಸಿದ ಸಚಿವ ಸತೀಶ್ ಜಾರಕಿಹೊಳಿ, ಈ ಹಿಂದೆ ಬಿಜೆಪಿಯಲ್ಲಿದ್ದು ಕಾಂಗ್ರೆಸ್ ಸೇರಿದ ನಾಯಕರಿಂದಲೇ ಕಡಿಮೆ ಲೀಡ್ ಸಿಕ್ಕಿದೆ ಅಂತ ಹೇಳಿದ್ರು. ಕಡಿಮೆ ಆಗಿರೋದು ಹತ್ತನೆಯಲ್ಲಿ ಆಗಿದೆ. ಒಂದೇ ನಮ್ದು ಆಗಿರೋದು ಹತ್ತನೆಯಲ್ಲಿ ಒಂದೇ. ಅಲ್ಲಿ ಹೊಸದಾಗಿ ಬಂದಂಥ BJP ಕಾರ್ಯಕರ್ತರು ಮೊನ್ನೆ ವಿಧಾನಸಭಾ ಚುನಾವಣೆ ಬಂದಂಥ ಉದ್ದೇಶಪೂರ್ವಕವಾಗಿ ಅವರು ನಮಗೆ ಮಾಡಬಾರ್ದು ಅನ್ನೋ ದೃಷ್ಟಿ ಮುಂಚೆನೇ ಅವರು ಮೈಂಡ್ ಸೆಟ್ ಮಾಡಿದ್ರು. ಅವರು ಅದು ನಮ್ಗೆ ಗೊತ್ತಿತ್ತು. ಯಾಕಂದ್ರೆ ನಾನು ಕೂಡ ಅಲ್ಲಿ ಭಾಳ ಹತ್ತಿರದಿಂದ ನೋಡಿದಾಗ ಅವರ ವರ್ತನೆ ವಿಭಿನ್ನವಾಗಿತ್ತು. ಅಂದರೆ ನಮಗೂ ಪೂರ್ಣ ಪ್ರಮಾಣದ ಸಪೋರ್ಟ್ ಮಾಡೋದು ಅವ್ರ ಮೈಂಡ್ ಸೆಟ್ ಮಾಡಿಬಿಟ್ಟಿದ್ರು ಅವರು. ರಾಜಕೀಯದಲ್ಲಿ ಶಾಶ್ವತವಾಗಿ ಯಾರು ಶತ್ರುಗಳಲ್ಲ, ಹಾಗೆ ಯಾರು ಮಿತ್ರರೂ ಅಲ್ಲ ಅಂತಾರೆ. ತಮ್ಮ ಪಕ್ಷದವರಿಂದಲೇ ತಮ್ಮ ಮಗಳಿಗೆ ಕಡಿಮೆ ಲೀಡ್ ಸಿಗೋ ಹಾಗಾಯ್ತು ಅಂತ ಸತೀಶ್ ಜಾರಕಿಹೊಳಿ ಬೇಸರ ವ್ಯಕ್ತಪಡಿಸಿದ್ರು. ಸಂಜು ಅರಭಾವಿ, ರಿಪಬ್ಲಿಕ್ ಕನ್ನಡ, ಚಿಕ್ಕೋಡಿ.